ಇಲ್ಲ. ಆ, ಅಲ್ಲಿ ಚಿತ್ರದುರ್ಗಕ್ಕೆ ಇಡೀ ರಾಜ್ಯದಿಂದ ಜನ ಬರ್ತಾರೆ. ಸೊ ಇದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿದೆ. ಸೊ 28 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 10 ವಿಧಾನಸಭಾ ಕ್ಷೇತ್ರ ಮಾತ್ರ ಈ ಕಾರ್ಯಕ್ರಮದಲ್ಲಿ ಹೆಚ್ಚು, ಎಲ್ಲ ಕಡೆಯಿಂದನೂ ಬರ್ತಾರೆ, ಆದರೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು ಒಂದು 10 ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಉಳಿದಂಥ ಎಲ್ಲ ವಿಧಾನಸಭಾ ಕ್ಷೇತ್ರ, ಯಾರು ತುಮಕೂರು ರೋಡ್ಗೆ ಹತ್ತಿರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವಿದೆ ಅವೆಲ್ಲನೂ ಕೂಡ ಚಿತ್ರದುರ್ಗಕ್ಕೆ ಹೋಗ್ತಾರೆ. ವಿಶೇಷವಾಗಿ ಯಲಹಂಕ ಇರ್ಬೋದು, ದಾಸರಹಳ್ಳಿ, ಆರ್ ನಗರ, ಕಾಮಾಕ್ಷಿಪಾಳ್ಯ, ಈ ಥರದ್ದು ಯಾವುದ್ಯಾವ್ದು ಏರಿಯಾಸ್ ಇದೆ ಅವರೆಲ್ಲ ಆ ಕಡೆ ಹೋಗ್ತಾರೆ. ಈ ಮೋದಿಯವರ ಕಾರ್ಯಕ್ರಮಕ್ಕೆ ಅಲ್ಲಿ ಜಾಗ ಎಷ್ಟಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಯಾವುದೇ ರೀತಿ ಸಮಸ್ಯೆಗಳಾಗದಂಗೆ ಕ್ರಮ ತೆಗೆದುಕೊಂಡಿದ್ದೀವಿ. ಇದೊಂದು ಬೈ ಎಲೆಕ್ಷನ್ನು. ಸಾಮಾನ್ಯವಾಗಿ ರೂಲಿಂಗ್ ಪಾರ್ಟಿ ಯಾವುದಿರುತ್ತೋ ಅದೇ ಗೆದ್ದಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇ ಗೆದ್ದಿದ್ದೀರಿ. ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಗೆದ್ದಿದ್ದಾರೆ. ಜನತಾದಳದ ಇದ್ದಾಗ ಜನತಾದಳ ಗೆದ್ದಿದ್ದಾರೆ. ಅದೇನಂತ ಇಡೀ ದೇಶ ಸುದ್ದಿ ಮಾಡುವಂಥ ಒಂದು ಏನು ವಿಚಾರ ಏನಲ್ಲ. ವೆಸ್ಟ್ ಬೆಂಗಾಲ್ ಗೆದ್ದಿರೋವಂಥದ್ದು, ಅಸ್ಸಾಂ ಗೆದ್ದಿರೋವಂಥದ್ದು, ಅದು ಗೆದ್ದಿರೋದು ದೊಡ್ಡ ವಿಕ್ಟ್ರಿ ಅದು. ಅದರಿಂದ ಈ ಬೈ ಎಲೆಕ್ಷನ್ಸ್ ನಡೀತಾ ಇರ್ತದೆ. ಇನ್ನೂ ಕರ್ನಾಟಕದಲ್ಲಿ ಇನ್ನೂ ಎಷ್ಟು ಬೈ ಎಲೆಕ್ಷನ್ಸ್ ಬರ್ತಾವೋ ಗೊತ್ತಿಲ್ಲ. ಈಗಾಗಲೇ ಭಾಳಷ್ಟು ಬೈ ಎಲೆಕ್ಷನ್ಸ್ ಬಂದೋಗಿದೆ. ಇನ್ನೂ ಬೈ ಎಲೆಕ್ಷನ್ಸ್ ಎಷ್ಟು ಬರ್ತಾವೋ ಗೊತ್ತಿಲ್ಲ. ಅದರಿಂದ ಬೈ ಎಲೆಕ್ಷನ್ಸ್ ಏನು ಮಾನದಂಡ ಏನು ಆಗಲ್ಲ. ಹಂಗೆ ಮಾನದಂಡ ಹಂಗಿದ್ರೆ ನಮ್ಮ ಸರ್ಕಾರದಲ್ಲಿ 16 ಬೈ ಎಲೆಕ್ಷನ್ ನಡೀತು. 16ರಲ್ಲಿ 15 ನಾವೇ ಗೆದ್ರಿ. ಆಮೇಲೆ ನಮ್ಮ ಸರ್ಕಾರವೇ ಬರಲಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂತು. ಅದರಿಂದ ಅದೇನು ಮಾನದಂಡ ಏನಾಗಲ್ಲ. ಪಾರ್ಟಿ ಬೈ ಎಲೆಕ್ಷನಲ್ಲಿ ಏನು ಸರಿಯಾಗಿದೆ, ಏನು ತಪ್ಪಾಗಿದೆ ಅದನ್ನು ಪಾರ್ಟಿಯಲ್ಲಿ ವಿಮರ್ಶೆ ಮಾಡಿ ಅದನ್ನು ತಿದ್ದುಕೊಂಡು ಜನ ಕೊಟ್ಟಂಥ ತೀರ್ಪಿಗೆ ನಾವು ತಲೆಬಾಗ್ತೀವಿ.